ಎಸ್, ನಾಳೆ ಸಿದ್ದರಾಮಯ್ಯನವರಿಗೆ ತುಂಬಾ ದೊಡ್ಡ ದಿನ. ಯಾಕೆ ಅಂದ್ರೆ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡೋದಕ್ಕೆ, ಒಂದು ಮೇಜರ್ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಜ್ಜಾಗಿದ್ದಾರೆ ಸಿದ್ದರಾಮಯ್ಯನವರು. ತಮ್ಮ ಪಕ್ಷದ ವಿರೋಧಿಗಳ ಮಧ್ಯೆಯೇ ಈ ಒಂದು ಜಾತಿ ಗಣತಿಯ ವಿಚಾರದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು. ನಿಜಕ್ಕೂ ಇದು ಸಾಮಾಜಿಕ ಕ್ರಾಂತಿ ಆಗುತ್ತಾ ಅಥವಾ ಠುಸ್ ಪಟಾಕಿ ಆಗುತ್ತಾ? ನಾಳೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲೇ ಗೊತ್ತಾಗಲಿದೆ. ನಾಳೆ ಫುಲ್ ಜೋಶ್ನೊಂದಿಗೆ ಮುಂದೆ ಹೆಜ್ಜೆ ಇಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಒಂದು ಸುತ್ತಿನ ಮಾತುಕತೆಯನ್ನ ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರು ಮೊದಲಿನಿಂದಲೂ ಕೂಡ ಜಾತಿ ಗಣತಿ ವಿಚಾರದಲ್ಲಿ ತುಂಬಾ ಪಾಸಿಟಿವ್ ಆಗಿದ್ದಾರೆ. ಅದರಲ್ಲೂ ಹರಿಪ್ರಸಾದ್ ಕೇಂದ್ರದ ನಾಯಕರು, ಕಾಂಗ್ರೆಸ್ನ ಟಾಪ್ ಮೋಸ್ಟ್ ಲೀಡರ್, ಈಗ ಒಂದು ಸ್ವಲ್ಪ ಸೈಡ್ ಲೈನ್ ಆಗಿದ್ದಾರೆ. ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರಲೇಬೇಕು, ಆ ಶಿಫಾರಸುಗಳನ್ನ ನೀವು ಪರಿಗಣಿಸಲೇಬೇಕು. ಸುಮಾರು 108 ಕೋಟಿ ಖರ್ಚು ಮಾಡಿರುವಂತಹ ಜಾತಿ ಗಣತಿ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿದ್ದಾರೆ. ಈ ಮಧ್ಯೆ ಅವರದೇ ಪಕ್ಷದಲ್ಲಿ ಬಹಳಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಎಲ್ಲರೂ ಬಹಳ ಕಾತುರದ ಕಣ್ಣುಗಳಿಂದ ಕಾಯ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಈ ವಿಚಾರ ಮತ್ತೆ 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 ಸುದ್ದಿ ಆಗ್ತಾನೆ ಇದೆ. ಆದರೆ ಯಾವುದೇ ಡಿಸಿಷನ್ ಅನ್ನ ಇವರು ತಗೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಜಾತಿ ಗಣತಿಯ ಕೆಲವೊಂದು ವಿಚಾರಗಳು ಕೂಡ ಲೀಕ್ ಆಗಿದ್ವು. ಅದು ಸತ್ಯನೋ ಸುಳ್ಳೋ ನಮಗಂತೂ ಗೊತ್ತಿಲ್ಲ. ಆದರೆ ಹಾವು ಬುಟ್ಟಿಯಲ್ಲಿ ಇದೆ ಅನ್ನೋ ತರ ಜಾತಿ ಗಣತಿ ನಮ್ಮ ಹತ್ರ ಇದೆ ಅಂತ ಆಗಾಗ ಸಂಕಷ್ಟ ಸಮಯದಲ್ಲಿ ಅದನ್ನ ಬಿಡ್ತೀವಿ ಅಂತ ಸುಮ್ಮನೆ ಜನರನ್ನ ಹಾದಿ ತಪ್ಪಿಸೋ ಕೆಲಸ ಆಗಾಗ್ಗೆ ನಡೀತಿರೋದ್ರಿಂದ ಇದು ಅದೇ ರೀತಿಯಾದಂತಹ ಬುಟ್ಟಿ ಒಳಗಿನ ಹಾವ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸೊ ಈ ಹಿಂದೆ ಲೀಕ್ ಆಗಿದ್ದಂತಹ ಜಾತಿ ಗಣತಿಯ ವರದಿಯಲ್ಲಿ ಯಾವ್ಯಾವ ಸಮುದಾಯದ ಜನಸಂಖ್ಯೆ ಎಷ್ಟೆಷ್ಟಿತ್ತು ಅನ್ನೋದನ್ನ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಅಂದ್ರೆ 1.8 ಕೋಟಿ, ಜೊತೆಗೆ ಮುಸ್ಲಿಮರು 70 ಲಕ್ಷ, ಅದಾದ ನಂತರ ಲಿಂಗಾಯತರು 65 ಲಕ್ಷ, ಒಕ್ಕಲಿಗರು 60 ಲಕ್ಷ, ಜೊತೆಗೆ ಕುರುಬರು 45 ಲಕ್ಷ, ಇನ್ನು ಪರಿಶಿಷ್ಟ ಪಂಗಡ 40.45 ಲಕ್ಷ, ಜೊತೆಗೆ ಈಡಿಗರು 15 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಜೊತೆಗೆ ಬೆಸ್ತರು 15 ಲಕ್ಷ, ಬ್ರಾಹ್ಮಣರು 14 ಲಕ್ಷ ಜನ, ಜೊತೆಗೆ ಗೊಲ್ಲ ಯಾದವರು 10 ಲಕ್ಷ, ಅರೆ ಅಲಮಾರಿ 6 ಲಕ್ಷ ಜನ, ಇನ್ನು ಮಡಿವಾಳರು 6 ಲಕ್ಷ, ಸವಿತಾ ಸಮಾಜ 5 ಲಕ್ಷ, ಕುಂಬಾರರು 5 ಲಕ್ಷ. ಇದು ಮೇಡಮ್ ಲೀಕ್ ಆಗಿರುವಂತ ಒಂದು ವರದಿ. ಆಲ್ ರೈಟ್, ಓಕೆ. ಈ ಅಂದ್ರೆ ಲೀಕ್ ಆಗಿರುವಂತಹ ವರದಿ ಅಂದ್ರೆ ಅದು ಹೆಂಗ್ ಲೀಕ್ ಆಗುತ್ತೆ ಅಂತ 2015ರಲ್ಲಿ ಈ ಜಾತಿ ಗಣತಿ ಆರಂಭ ಆಯಿತು ಕಾಂತರಾಜು ಅವರ ನೇತೃತ್ವದಲ್ಲಿ. 2018ಕ್ಕೆ ಈ ಒಂದು ಜಾತಿ ಗಣತಿ ಪ್ರಕ್ರಿಯೆ ಮುಕ್ತಾಯ ಆಯಿತು. ಆದ್ರೆ ಈ ಒಂದು ಜಾತಿ ಗಣತಿಯಲ್ಲಿನ ಅಂಶಗಳು ಪ್ರಮುಖವಾಗಿ ಇದು ಬಹಳಷ್ಟು ವಿಚಾರಗಳಲ್ಲಿ ಒಂದು ಗಣತಿ ಆದಂತಹ ಅಂಕಿ ಅಂಶಗಳು. ಅದರಲ್ಲೂ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಸಂಖ್ಯೆಯಲ್ಲಿ ಇದೆ ಅನ್ನೋದಷ್ಟೇ ಯಾಕೆ ಲೀಕ್ ಆಗುತ್ತೆ, ಯಾವ್ಯಾವ ಸಮುದಾಯ ಎಷ್ಟೆಷ್ಟಿದೆ ಅನ್ನೋದು ಯಾಕೆ ಲೀಕ್ ಆಗುತ್ತೆ ಅಂದ್ರೆ ಅರ್ಥ ಜಾತಿ ಗಣತಿಯಲ್ಲಿ ತುಂಬಾ ಬಹಳ ದೊಡ್ಡ ವಿಚಾರಗಳಿವೆ. ಅವುಗಳೇನಾದ್ರೂ ಹೊರಗಡೆ ಬಂದರೆ ಬಹಳಷ್ಟು ಜಾತಿ ಸಮುದಾಯಗಳಿಗೆ ಆತಂಕ ಇದೆ ಅನ್ನೋದನ್ನ ಇವರೇ ಹೊರಗಡೆ ಬಿಟ್ರೋ ಏನೋ ಗೊತ್ತಿಲ್ಲ. ಸೊ ಹೀಗಾಗಿ ಏನಿದು ಜಾತಿ ಗಣತಿ ಅನ್ನೋದು ತುಂಬಾ ದೊಡ್ಡ ವಿಚಾರ. ಮೇಡಮ್ ನೋಡಿ, 10 ವರ್ಷ ಆಯ್ತು. 10 ವರ್ಷ ಆದ್ರೂ ಕೂಡ ಜಾತಿ ಗಣತಿ ಮಾಡಿ ಸುಮ್ಮನೆ ಇದ್ದಾರೆ. ಸೆಂಟ್ರಲ್ ಒಂದ್ ಕಡೆ ಬಿಡುಗಡೆ ಮಾಡ್ತಾರೆ ಜಾತಿ ವರದಿ ಅಂತ ಒಂದು ಚರ್ಚೆ ಆಗ್ತಾ ಇತ್ತು. ಆದ್ರೆ ಅದು ಆಗ್ಲಿಲ್ಲ. ಈಗ ಯಾಕಿದು ಇಷ್ಟೊಂದು ಸದ್ದು ಮಾಡ್ತಾರೆ? ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ರಾಮ್. ಯಾಕೆ ಅಂತಂದ್ರೆ ಈಗ ಈ ಸಂದರ್ಭದಲ್ಲಿ ಮತ್ತೆ ಜಾತಿ ಗಣತಿ ವಿಚಾರ ಯಾಕೆ ಮುನ್ನೆಲೆಗೆ ಬಂದಿದೆ ಅಂತ. ಇದೇ ಮೂಢ ಹಗರಣ ಹೊರಗಡೆ ಬಂದಾಗ್ಲೂ ಕೂಡ ಜಾತಿ ಗಣತಿ ವಿಚಾರ ಪ್ರಸ್ತಾಪ ಆಗಿತ್ತು. ಆಗ್ಲೂ ಕೂಡ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಈ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಲಾಯ್ತು. ಯಾವಾಗ ಸಿದ್ದರಾಮಯ್ಯನವರ ಮೇಲೆ ಆರೋಪ ಬಂದಾಗ, ಮೂಢ ಹಗರಣ ತುಂಬಾ ಪೀಕ್ ಅಲ್ಲಿದ್ದಾಗ ಮೂಢ ಹಗರಣ ಆಯ್ತು. ಅದ್ರದ್ದು ಬಹಳಷ್ಟು ಕೇಸು ಮುಂದಕ್ಕೂ ಹೋಯ್ತು. ಸಿದ್ದರಾಮಯ್ಯನವರಿಗೆ ಉರುಳಾಗುವಂತಹ, ಸಿದ್ದರಾಮಯ್ಯನವರಿಗೆ ತುಂಬಾ ಕಷ್ಟ ಆಗುವಂತಹ ಸಂದರ್ಭಗಳು ಬಂತು. ತದನಂತರ ಅವರಿಗೆ ಕ್ಲೀನ್ ಚಿಟ್ಟು ಸಿಕ್ತು. ಅಲ್ಲಿಗೆ ಜಾತಿ ಗಣತಿನೂ ಕ್ಲೀನ್ ಚಿಟ್ಟು ಸಿಕ್ತು. ಅದಕ್ಕೂ ಅಂದ್ರೆ ಅದು ಹೊರಗಡೆ ಬರಲೇ ಇಲ್ಲ. ಅದಾದ ಮೇಲೆ ಈಗ
ಈ ಸಂದರ್ಭದಲ್ಲಿ ಮತ್ತೆ ಜಾತಿ ಗಣತಿ ವಿಚಾರ ಮುನ್ನೆಲೆಗೆ ಬಂದಿದೆ. ಯಾಕೆ ಅಂತಂದ್ರೆ ಮತ್ತೆ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಈಗ ಕೇಳಿ ಬಂದಿದೆ. ಏನು ಆರೋಪ ಅಂತಂದ್ರೆ ಗಣಿ ಗುತ್ತಿಗೆಯನ್ನ ನವೀಕರಣಗೊಳಿಸುವಂತಹ ವಿಚಾರದಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಾಮಮೂರ್ತಿ ಗೌಡರು ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರಿಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಟ್ಟಿರೋದ್ರಿಂದ ರಾಜ್ಯಪಾಲರು ಸಾಲಿಸಿಟರ್ ಜನರಲ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಕೇಳಿರೋದ್ರಿಂದ ಮತ್ತು ಸಾಲು ಹಗರಣಗಳು ಮತ್ತು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತಹ ವಿಚಾರಗಳು ಮುಂದೆ ಬರ್ತಾ ಇರೋದ್ರಿಂದ ಇದನ್ನ ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಜಾತಿ ಗಣತಿಯನ್ನ ಮತ್ತೆ ಮುಂದಕ್ಕೆ ತರಲಾಗ್ತಾ ಇದೆಯಾ? ಸೊ ಯಾವಾಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಬರುತ್ತೆ, ಯಾವಾಗ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಬರುತ್ತೆ, ಆವಾಗ ಈ ಜಾತಿ ಗಣತಿ ಮುಂದೆ ಬರ್ತಾನೆ ಇರುತ್ತೆ. ಯಾಕೆ ಅಂದ್ರೆ ವಿಷಯನ ಡೈವರ್ಟ್ ಮಾಡೋದಕ್ಕ ಅಥವಾ ಸಿದ್ದರಾಮಯ್ಯನವರ ಬಳಿ ಇರುವಂತಹ ಈ ಸ್ಫೋಟಕವಾದಂತಹ ಗಣತಿ ಏನಿದೆ ಇದು ಏನಾದ್ರೂ ಹೊರಗಡೆ ಬಂದು ಬಿಟ್ಟರೆ ಬಹಳಷ್ಟು ಜನರ ಬಾಯಿ ಮುಚ್ಚಿಬಿಡುತ್ತಾ ಅನ್ನೋ ರೀತಿಯಲ್ಲಿ ಇದು ಆಗಾಗ್ಗೆ ಮುನ್ನೆಲೆಗೆ ಬರ್ತಾ ಇರುತ್ತೆ. ನಾನು ಆಗಲೇ ಹೇಳಿದಾಗೆ ಇದು ಸುಮ್ಮನೆ ಬುಟ್ಟಿಯಲ್ಲಿರೋ ಹಾವ ಅಥವಾ ಈಗ ನಿಜಕ್ಕೂ ಕೂಡ ಹೊರಗೆ ತೆಗಿತಾರ ಇದನ್ನ ಅಂತ. ಯಾಕೆ ಈ ವಿಚಾರದಲ್ಲಿ ಬಹಳಷ್ಟು ವಿರೋಧಗಳು ಸ್ವಪಕ್ಷೀಯರಿಂದಲೇ ವ್ಯಕ್ತವಾಗ್ತಾ ಇದೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಒಂದ್ ಕಡೆ ನೋಡಿ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಅದ್ರ ಮೇಲ್ವರ್ಗದ ನಾಯಕರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಸ್ವಪಕ್ಷದ ಅಂದ್ರೆ ಕಾಂಗ್ರೆಸ್ ನಾಯಕರು ಕೂಡ, ಮೇಲ್ವರ್ಗದ ಕಾಂಗ್ರೆಸ್ ನಾಯಕರು ವಿರೋಧ ವ್ಯಕ್ತಪಡಿಸ್ತಾ ಇರೋದು ಯಾಕೆ ಅಂತಂದ್ರೆ ನೀವು ನೋಡಿ, ನೀವು ಇಷ್ಟನೋ ಕಷ್ಟನೋ ಈ ದೇಶದಲ್ಲಿ ಜಾತಿ ಅಂತ ಬಂದಾಗ ಜಾತಿಗೆ ಸಂಬಂಧಪಟ್ಟಂತ ನಾಯಕರುಗಳು ಒಂದಾಗ್ಬಿಡ್ತಾರೆ, ಪಕ್ಷವನ್ನ ಮರೆತು ಬಿಡ್ತಾರೆ, ಆರೋಪ ಪ್ರತ್ಯಾರೋಪವನ್ನ ಮರೆತು ಬಿಡ್ತಾರೆ, ಬೆಲೆ ಏರಿಕೆಯನ್ನು ಮರೆತು ಬಿಡ್ತಾರೆ, ಪ್ರತಿಭಟನೆಗಳನ್ನು ಮರೆತು ಬಿಡ್ತಾರೆ. ಜಾತಿ ಅಂತ ಬಂದಾಗ ಒಂದಾಗ್ತಾರೆ. ಈ ಜಾತಿ ಗಣತಿ ವಿಚಾರದಲ್ಲಿ ಲೀಕ್ ಆಗಿರುವಂತಹ ಅಂಶಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇದರಲ್ಲಿ ಪರಿಶಿಷ್ಟ ಜಾತಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಇದ್ದಾರೆ. ನಂಬರ್ 2 ಪ್ಲೇಸ್ ಅಲ್ಲಿ ಮುಸಲ್ಮಾನರು ಇದ್ದಾರೆ. ಪ್ರಬಲ ಸಮುದಾಯಗಳು ಅವರ ಕೆಳಗಡೆ ಇದೆ. ಸೊ ಮುಂದೆ ಸಿಗಬಹುದಾದಂತಹ ರಾಜಕೀಯ ಪ್ರಾತಿನಿಧ್ಯ ಇರಬಹುದು ಅಥವಾ ಮೀಸಲಾತಿಗಳಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಅನುದಾನಗಳಾಗಿರಬಹುದು. ಈ ಒಂದು ಜನಸಂಖ್ಯೆಯ ಆಧಾರದ ಮೇಲೆ ಡಿಸ್ಟ್ರಿಬ್ಯೂಟ್ ಆಗೋದ್ರಿಂದ ಪ್ರಬಲ ವರ್ಗದ ಜನರಿಗೆ ಒಂದಿಷ್ಟು ತೊಂದರೆ ಅಥವಾ ಅವರಿಗೆ ಹಿಂದೇಟು ಆಗುವ ಸಾಧ್ಯತೆ ಇರೋದ್ರಿಂದ ಈ ಹಿಂದೆನೆ ಉದಾಹರಣೆಗೆ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರಾದಂತಹ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪನವರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದರು. ಸ್ವತಃ DK ಶಿವಕುಮಾರ್ ಸೇರಿದಂತೆ ಹಲವು ಒಕ್ಕಲಿಗ ನಾಯಕರು ಮತ್ತು ಒಕ್ಕಲಿಗ ಸಮುದಾಯದ ಗುರುಗಳು ನಿರ್ಮಲಾನಂದನಾಥ ಸ್ವಾಮಿಗಳು ಕೂಡ ವಿರೋಧ ವ್ಯಕ್ತಪಡಿಸಿದ್ದರು. ಸೊ ಇದರ ಅರ್ಥ ಎಸ್ಪೆಷಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯವನ್ನ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಪ್ರತಿಬಿಂಬಿಸಲಾಗ್ತಾ ಇದೆ. ಇದು ತಪ್ಪಾಗಿದೆ, ಇದು ಹಂಗಿಲ್ಲ, ಇದು ವೈಜ್ಞಾನಿಕವಾಗಿ ಮಾಡಿರುವಂತಹ ಗಣತಿ ಅಲ್ಲ, ಮರುಗಣತಿ ಆಗಬೇಕು, ಇವ್ರ ಮೇಲೆ ನಂಬಿಕೆ ಇಲ್ಲ. ಈ ಜಾತಿ ಗಣತಿಯನ್ನ ಮಾಡಿರುವಂತಹ ಕಾಂತರಾಜು ಆಯೋಗದ ನೇತೃತ್ವದ ಸಮಿತಿ ಏನಿದೆ ಅದರಲ್ಲಿರುವ ಸದಸ್ಯರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿರೋದ್ರಿಂದ ಇದು ಜಾತಿಗಳನ್ನ ಒಡೆಯುವ ಹುನ್ನಾರ ಆಗಿರುವುದರಿಂದ ಅಹಿಂದ ಮತಗಳಿಗೆ ನಾನೇ ಅನಭಿಷಕ್ತ ದೊರೆ ಅಂತ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ತೋರಿಸಿಕೊಳ್ಳೋದಕ್ಕೆ ಈ ಜಾತಿ ಗಣತಿ ಅನ್ನುವ ಅಸ್ತ್ರವನ್ನ ಬಳಸಿಕೊಳ್ಳುತ್ತಿದ್ದಾರೆ. ಇದರಿಂದ ನಾವು ಪ್ರತಿನಿಧಿಸುವಂತ ಸಮುದಾಯ ಜಾತಿಗಳಿಗೆ ತೊಂದರೆ ಆಗುತ್ತೆ ಅಂತ ಈಗಾಗಲೇ ಕಾಂಗ್ರೆಸ್ ಪಕ್ಷ ಬಿಡಿ, ನೀವು ಮೋದಿ ಅವರು ಬಿಡಿ, ಅಮಿತ್ ಶಾ ಅವರು ಬಿಡಿ, ಅಥವಾ ವಿಜಯೇಂದ್ರ ಅವರು, ಆರ್ ಅಶೋಕ್ ಅವರು, ಇವ್ರನ್ನ ಬಿಟ್ಬಿಡಿ ಪ್ರತಿಪಕ್ಷ ನಾಯಕರುಗಳನ್ನ, ಸ್ವತಃ ಕಾಂಗ್ರೆಸ್ ಪಾರ್ಟಿಯ ಹಲವು ನಾಯಕರುಗಳು ಜಾತಿ ಗಣತಿ ವಿಚಾರಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಆಗ್ಲಿ ಜಾತಿ ಅಂತ ಬಂದಾಗ ಎಲ್ಲರೂ ಒಂದಾಗ್ತಾರೆ ಮತ್ತು ಪ್ರಬಲ ಜಾತಿಗಳ
ಮತ್ತು ಸಮುದಾಯಗಳ ಒತ್ತಡನೇ ಹಾಗಿರುತ್ತೆ. ಅದು ನಿಜ. ಅದಕ್ಕೆ ಸಿದ್ದರಾಮಯ್ಯನವರು ಭಕ್ತರ ಅನ್ನೋದು ಈಗಿರುವಂತ ಅತಿ ದೊಡ್ಡ ಪಾಯಿಂಟ್. ಇನ್ನೊಂದೇನಂದ್ರೆ ಜನಸಾಮಾನ್ಯರು ಕೇಳ್ತಾ ಇರುವಂತ ಪ್ರಶ್ನೆ, ಇಷ್ಟೆಲ್ಲ ರಾಜಕೀಯವಾಗಿ ವಿರೋಧ ವ್ಯಕ್ತವಾಗ್ತಾ ಇದೆ, ಸಿದ್ದರಾಮಯ್ಯನವರು ಮಂಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇದರಿಂದ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಏನ್ ಲಾಭ ಆಗುತ್ತೆ ಮೇಡಮ್? ಈಗ ಆಯಾ ಜಾತಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಒದಗಿಸೋದಕ್ಕೆ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಒಂದು ಸುಧಾರಣೆಗೆ ನಿರ್ದಿಷ್ಟ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಯಾವ ಯಾವ ಜಾತಿ ಸಮುದಾಯದ ಜನ ಎಷ್ಟೆಷ್ಟಿದ್ದಾರೆ, ಆ ಒಂದು ಅನುಪಾತದಲ್ಲಿ ಎಷ್ಟೆಷ್ಟು ಅನುದಾನ ಮತ್ತು ಮೀಸಲಾತಿ ಸೇರಿದಂತೆ ಆರ್ಥಿಕ ಸ್ಥಿತಿಗತಿ, ಈಗ ಪ್ರಬಲ ಸಮುದಾಯ ಆಗಿದ್ದರೂ ಕೂಡ ಆರ್ಥಿಕವಾಗಿ ತುಂಬಾ ಹಿಂದುಳಿದಿರಬಹುದು, ಅಂತವ್ರಿಗೂ ಕೂಡ ಸಹಾಯ ಆಗುತ್ತೆ. ಈಗ ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಮಹಿಳೆಯರ ಸ್ಥಿತಿಗತಿಗಳ ಅಧ್ಯಯನ ಮಾಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹೀಗಾಗಿ ಇದು ಕೇವಲ ಯಾವ ಜಾತಿ ಜನ ಎಷ್ಟಿದ್ದಾರೆ ಅನ್ನೋದು ಮಾತ್ರ ಅಲ್ಲ, ಒಟ್ಟಾರೆ ಸಾಮಾಜಿಕ ಸ್ಥಿತಿಗತಿಗಳು ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನ ಮತ್ತು ಮಹಿಳೆಯರ ಸ್ಥಿತಿಗತಿಗಳನ್ನ ಕೂಡ ನಾವು ಅಧ್ಯಯನ ಮಾಡಿದ್ದೀವಿ. ಜಾತಿ ಗಣತಿ ಅಂದ್ರೆ ಈ ಜಾತಿಯವರು ಇಷ್ಟಿದ್ದಾರೆ, ಈ ಜಾತಿಯವರು ಇಷ್ಟಿದ್ದಾರೆ, ಈ ಜಾತಿಯವರು ಇಷ್ಟಿದ್ದಾರೆ ಅನ್ನೋದು ಮಾತ್ರ ಅಲ್ಲ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಬಿಹಾರ್ ಸರ್ಕಾರ ಬಿಹಾರ್ ಜಾತಿ ಆಧಾರಿತ ಸಮೀಕ್ಷೆ 2022 ಪ್ರಕಟಿಸಿತು. ಅದಾದ್ಮೇಲೆ ಜೋರಾಗಿತ್ತು ಕರ್ನಾಟಕದಲ್ಲೂ ನೀವು ಮಾಡಿ ಅಂತ. ಸಿದ್ದರಾಮಯ್ಯನವರು ಇದಕ್ಕೆ ಕೈ ಹಾಕಿದಾಗ್ಲೇ ಇದು ಒಂದು ಜೇನುಗೂಡಿಗೆ ಕೈ ಹಾಕಿದ ಹಾಗೆ. ನೀವು ಜೇನುಗೂಡು ಕೈ ಹಾಕಿದ್ರೆ ಜೇನು ನೊಣಗಳು ಬಂದು ನಿಮ್ ಮುಖಾಮುಖಿ ಪರ್ಚ್ ಬಿಡ್ತವೆ. ಈಗ ಅಂತದ್ದೇ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಈಗ ಬಹಳ ಜನ ವೇಟ್ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ನೀವು ಆಲ್ರೆಡಿ ನೀವು ಮಾಡಿದಿರೋ ಅದ್ರಲ್ಲಿ ಏನಿದೆ ಅಂತ ನಮಗೂ ಗೊತ್ತಿಲ್ಲ ಮತ್ತು ವಿರೋಧಿಸ್ತಾ ಇರೋರ್ಗೂ ಗೊತ್ತಿಲ್ಲ, ಸ್ವತಃ ಸಿದ್ದರಾಮಯ್ಯನವ್ರಿಗೂ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಇನ್ನೂ ಕೂಡ ಅವರು ಏನಿದೆ ಅನ್ನೋದನ್ನ ತೆಗೆದು ಓದಿಲ್ಲ. ಈಗ ಕ್ಯಾಬಿನೆಟ್ ಅಲ್ಲಿ ಅವರು ಡಿಸ್ಕಷನ್ ಮಾಡಿ ಆಮೇಲೆ ಆ ವರದಿಯನ್ನ ತಗೊಳ್ಬೇಕು, ಅದಕ್ಕೆ ಅಧ್ಯಯನ ನಡೆಸೋದಕ್ಕೆ ಒಂದು ಸಮಿತಿನ ರಚನೆ ಮಾಡಬೇಕು, ಇಷ್ಟೆಲ್ಲ ಕೆಲಸ ಬಾಕಿ ಇದೆ. ಬಟ್ ಆದ್ರೂ ಅಂಶಗಳು ಲೀಕ್ ಆಗಿದಾವೆ ಅನ್ನೋದು ನಿಜಾನ ಸುಳ್ಳ ನಮಗ್ ಗೊತ್ತಿಲ್ಲ, ವಿರೋಧಿಸ್ತಾ ಇರೋರ್ಗೂ ಗೊತ್ತಿಲ್ಲ, ಪರ ಇರೋರ್ಗೂ ಗೊತ್ತಿಲ್ಲ. ಅಟ್ಲೀಸ್ಟ್ ಅದ್ರಲ್ಲಿ ಏನಿದೆ ಅಂತಾದ್ರೂ ನೋಡೋಣ ಅಲ್ವಾ. ಸಾರಾಗಿ ಬೇಡ ಅಂತಂದ್ರೆ ಅದ್ರಲ್ಲಿ ಏನಿದೆ ಅಂತಾದ್ರೂ ಆಮೇಲೆ ನೀವು ಅದನ್ನ ಸ್ವೀಕರಿಸ್ತಿರೋ ಅಥವಾ ತಿರಸ್ಕರಿಸ್ತಿರೋ ಅದು ನಿಮಗ್ ಬಿಟ್ಟಂತ ವಿಚಾರ. ಅಟ್ಲೀಸ್ಟ್ ಅದ್ರಲ್ಲಿ 108 ಕೋಟಿ ಯಾರಪ್ಪನ ಮನೆ ದುಡ್ಡು, ನಮ್ದೇ ದುಡ್ಡಲ್ವಾ. ಸೊ ಇಷ್ಟು ದೊಡ್ಡ ಪ್ರಮಾಣದ ದುಡ್ಡನ್ನ ವ್ಯಯಿಸಿ ಅದನ್ನ ಏನು ಡಸ್ಟ್ಬಿನ್ ಹಾಕಕ್ ಮಾಡಿದ್ರ ನೀವು? ನಿಮ್ಗೇನ್ ಬೇರೆ ಕೆಲಸ ಇಲ್ವಾ ಹಂಗಾದ್ರೆ ಸರ್ಕಾರಗಳಿಗೆ? ಅಷ್ಟು ನಮ್ದು ತುಂಬಾ ದೊಡ್ಡ ಮಹತ್ವದ್ದು, ನಮ್ಮ ಇಡೀ ರಾಜ್ಯದ ಚಿತ್ರಣನೇ ಬದಲಾಯಿಸುವಂತದ್ದು, ರಾಜಕೀಯ ಸಮೀಕರಣಗಳೇ ಬದಲಾಗುವಂತದ್ದು ಅಂತೆಲ್ಲ ಇವರೆಲ್ಲ ಭಾಷಣ ಹೊಡೆಯವ್ರು. ನೀವು ಅದನ್ನೇನಾದ್ರೂ ನೀವು ಮತ್ತೆ ಅದನ್ನ ತಿರಸ್ಕಾರ ಮಾಡಿದ್ರೆ ಜನ ಸುಮ್ನೆ ಇರಲ್ಲ. 108 ಕೋಟಿ ಅಂದ್ರೆ ಸುಮ್ನೆ ಏನ್ರಿ ಇದು? 108 ಕೋಟಿ ಎಷ್ಟು ಜನ ಹೆಣ್ಮಕ್ಳಿಗೆ ಎಷ್ಟು ಸಾವಿರ 2 ಸಾವಿರ ಎಷ್ಟು ತಿಂಗಳು ಬರ್ತದೆ ಲೆಕ್ಕ ಹಾಕಿ, ಹೌದಲ್ವಾ? ಸೊ ಇಷ್ಟು 108 ಕೋಟಿ ಖರ್ಚು ಮಾಡಿ ನಾವು ತಿರಸ್ಕರಿಸ್ತೀವಿ ಅಂತಂದ್ರೆ ಇದಕ್ಕಿಂತ ದೊಡ್ಡ ಬ್ಲಂಡರ್ ಯಾವುದೂ ಇಲ್ಲ. ಮತ್ತೆ ಸಿದ್ದರಾಮಯ್ಯನವರು ಈಗ ನೀವು ಜಾತಿ ಗಣತಿ ಅಂತ ಅಂದ ಮೇಲೆ ಅದನ್ನ ಮಾಡಬೇಕು. ಸುಮ್ನೆ ನೀವು ಮೂಢ ಹಗರಣ ಬಂದಾಗ ಜಾತಿ ಗಣತಿ, ಕಿಕ್ ಬ್ಯಾಕ್ ಹಗರಣ ಬಂದಾಗ ಜಾತಿ ಗಣತಿ, ಇನ್ಯಾವುದೋ ಹಗರಣ ಬಂತು ಜಾತಿ ಗಣತಿ ಅಂತ ಹೇಳಿ ನೀವು ಇನ್ನೊಬ್ಬರನ್ನ ಬಾಯಿ ಮುಚ್ಚೋದಲ್ಲ. ಈಗ ದೇವರಾಜ ಅರಸು ಅವರು ಹಾವನೂರು ವರದಿಯನ್ನ ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಅತಿ ದೊಡ್ಡ ಫೈಟ್ ನಡೀತು. ಮಠಾಧೀಶರು ಬೀದಿಗೆ ಇಳಿದ್ರು, ಪ್ರಬಲ ಸಮುದಾಯಗಳ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ದೇವರಾಜ ಅರಸು ಅವರು ಜಾತಿನ ಹೊಡಿತಾ ಇದ್ದಾರೆ ಅಂತನೂ ಕೂಡ ಅವ್ರ ಮೇಲೆ ಪ್ರತಿಭಟನೆಗಳು ಆದವು. ಆದ್ರೆ ಅವರು ಒಬ್ಬ ಅಹಿಂದ ಲೀಡರ್ ಅನ್ನೋದನ್ನ ಪ್ರೂವ್ ಮಾಡಿದ್ರು ಮತ್ತು ಅವರು ಹಾವನೂರು ವರದಿಯನ್ನ ಜಾರಿಗೆ ತಂದ್ರು. ಈಗ ಸಿದ್ದರಾಮಯ್ಯನವರ ಮೇಲೂ ಕೂಡ ಅದೇ ಆರೋಪ ಇದೆ ಮತ್ತು ಅದೇ ರೀತಿಯಂತ ಪ್ರತಿಭಟನೆಗಳು ನಡೀತಾ ಇದೆ. ತಾನು ಸೆಕೆಂಡ್ ದೇವರಾಜ ಅರಸು ಅನ್ನೋ ತರದಲ್ಲಿ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ಬಿಂಬಿಸ್ಕೊಳ್ತಾರೆ. ಹಾಗಾದ್ರೆ ಅಷ್ಟೇ ಗಟ್ಸ್ ಅನ್ನ ಅವ್ರು ಇವತ್ತು ಪ್ರದರ್ಶನ ಮಾಡ್ಬೇಕು. ಅವ್ರು ಹೇಳಿದ ಮೇಲೆ ಆ ಕೆಲಸನ ಮಾಡ್ಬೇಕು. ಹೇಳದೇ ಇದ್ದರೆ, ಹೇಳಿ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಯಾವ ಸಮುದಾಯಗಳು ವಿರೋಧಿಸ್ತಾ ಇದ್ದಾರೋ ಅಷ್ಟೇ ಸಮುದಾಯಗಳು ತುಂಬಾ ಆಸೆಯ ಕಂಗಳಿಂದ ಎದುರು ನೋಡ್ತಾ ಇದ್ದಾರೆ. ನಮ್ಮ ಸ್ಥಿತಿಗತಿಗಳು ಬದಲಾಗಬಹುದು ಈ ಜಾತಿ ಗಣತಿಯ ಲೆಕ್ಕಾಚಾರದಲ್ಲಿ ಅಂತಹ ಸಮುದಾಯಗಳ ವಿರೋಧ ಇವ್ರು ಕಟ್ಕೊಳ್ತಾರೆ. ಈಗ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಆ ತರದ ಒಂದು. ಆಮೇಲೆ ಇದು ಕೇವಲ ನಮ್ಮ ರಾಜ್ಯದ್ದಲ್ಲ, ಇದು ಬಹಳ ಕಡೆ ಹಿಂಗೆ ಆಗಿದೆ. ಮಂಡಲ್ ವರದಿ ವಿಚಾರದಲ್ಲೂ ಕೂಡ ಇವರು ಪಾಪ ಯಾರವರು ದಿವಂಗತ
ಸಮಾಜವಾದಿ ದಿಗ್ಗಜ ಶರದ್ ಯಾದವ್ ಅವರು ಮಂಡಲ್ ವರ್ಸಸ್ ಕಮಂಡಲ್ ಅಂತ ಹೀಗೆ ಹಿಂದುಳಿದ ವರ್ಗಗಳ ಆಯೋಗ BP ಮಂಡಲ್ ಅಧ್ಯಕ್ಷತೆಯಲ್ಲಿ ಒಂದು ಇದು ವರದಿ ಬಂತು. ಆ ವರದಿಯನ್ನ ಅನುಷ್ಠಾನಕ್ಕೆ ತರುವ ಸಂದರ್ಭದಲ್ಲಿ ಬಹಳಷ್ಟು ಇದೇ ತರದ ವಿಚಾರಗಳು ನಡೆದಾಗ ಅದು ತುಂಬಾ ದೊಡ್ಡ ಚರ್ಚೆ, ಅದು ಸಪರೇಟ್ ಚರ್ಚೆ. ಆ ತರದ ಪ್ರತಿರೋಧಗಳು ವ್ಯಕ್ತವಾಗಿತ್ತು. ಈಗ ಅದೇ ಒಂದು ಪ್ರತಿರೋಧ ಸಿದ್ದರಾಮಯ್ಯನವರಿಗೆ ಇದೆ. ಇಷ್ಟು ಪ್ರತಿರೋಧದ ಮಧ್ಯೆ, ಇಷ್ಟು ಒತ್ತಡದ ಮಧ್ಯೆ ನೀವೇ ಈಗ ಬಿಟ್ಕೊಂಡಿರೋದು ಇದನ್ನ. ಯಾರೇನು ಬಿಟ್ಟಿಲ್ಲ ನಿಮಗೆ, ನೀವೇ ಬಿಟ್ಕೊಂಡಿರೋದು ಇದನ್ನ. ಸೊ ಇದನ್ನ ನೀವು ಮಾಡ್ಲಿಲ್ಲ ಅಂತಂದ್ರೆ ಜನರ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವರಿಗೆ ಗಟ್ಟಿತನ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಅವರು ಕೂಡ ಫರ್ಮ್ ಇದ್ದಾರೆ ಅಂತ. ಬಟ್ ಈ ಮೂಲಕ ಸಿದ್ದರಾಮಯ್ಯನವ್ರಿಗೆ ಏನ್ ಲಾಭ? ಜಾತಿ ಗಣತಿ ಜಾತಿ ಗಣತಿ ಹೊರಗಡೆ ಬಂದ್ರೆ ಸಿದ್ದರಾಮಯ್ಯನವ್ರಿಗೆ ಏನ್ ಲಾಭ? ಸಿದ್ದರಾಮಯ್ಯನವ್ರಿಗೆ ಏನ್ ಲಾಭ ಅಂತ ಅಂದರೆ, ನಾನು ಅಹಿಂದ ಲೀಡರ್, ನಾನು ಹಿಂದುಳಿದ ವರ್ಗಗಳಿಗೆ ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳು ಮತ್ತು ಅಲ್ಪಸಂಖ್ಯಾತರಿಗೆ ನಾನು ಜಾತಿ ಗಣತಿಯ ಮೂಲಕ ಒಂದು ಅವರಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದೇನೆ ಅಂತ ಇನ್ನಷ್ಟು ಅವರು ಹೈಕಮಾಂಡ್ಗೆ ಮತ್ತು ಆ ಸಮುದಾಯದ ನಾಯಕರಿಗೆ ಪ್ರಿಯ ಆಗ್ತಾರೆ. ಮತ್ತೊಂದು ಕಡೆ ಕೇವಲ ಕಾಂಗ್ರೆಸ್ ಕೆಲವು ಸಮುದಾಯಗಳಿಗೆ ಮಾತ್ರ ಸೀಮಿತ ಅನ್ನುವಂತ ರಾಂಗ್ ಮೆಸೇಜ್ ಕೂಡ ಹೋಗುತ್ತೆ. ಕಳೆದ ಬಾರಿ 2018ರಲ್ಲಿ ವೀರಶೈವ ಬೇರೆ, ಲಿಂಗಾಯತ ಬೇರೆ, ಸಪರೇಟ್ ಲಿಂಗಾಯತ ಧರ್ಮ ಅಂತ ತರಕ್ ಹೋಗಿ 2018 ಚುನಾವಣೆಯಲ್ಲಿ ಮಕ್ಕಡೆ ಮಲಗಿಬಿಟ್ರು. ಅದೇ ರೀತಿ ಇದು ಕೂಡ ಒಂದು ರೀತಿ ಬೌನ್ಸ್ ಬ್ಯಾಕ್ ಆಗುತ್ತೆ ಅನ್ನೋದು ಬಹಳಷ್ಟು ನಾಯಕರ ಒಂದು ಭಯ. ಸೊ ಈಗ ಸಿದ್ದರಾಮಯ್ಯನವರು ಯಾವ ರೀತಿ ಸಂದೇಶ ರವಾನೆ ಮಾಡ್ತಾರೆ, ಏನ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಜಾತಿ ಗಣತಿ ವಿಚಾರ. ಮೇಡಮ್, ರಾಜಕೀಯವಾಗಿ ಕಾಂಗ್ರೆಸ್ನಲ್ಲೇ ಬಹಳಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ DCM DK ಶಿವಕುಮಾರ್ ಅವರು ಈಗ ಈ ಒಂದು ವರದಿ ಮಂಡನೆ ಆಗ್ಬಿಟ್ರೆ ಅವರೆಲ್ಲ ತಿರುಗಿ ಬೀಳಲ್ವಾ ಅಂತ ಗೊತ್ತಿಲ್ಲ ಹೆಂಗ್ ಮಾಡ್ತಾರೆ ಅಂತ. ಯಾಕೆ ಅಂದ್ರೆ ಈಗಾಗಲೇ ಅವರು ಈಗ ಸಿದ್ದರಾಮಯ್ಯನವರು ಬದಲಾಗಬೇಕು, ಬೇರೆಯವರು ಮುಖ್ಯಮಂತ್ರಿ ಆಗಬೇಕು, ಮೊದಲೇ ನಿರ್ಧಾರ ಆಗಿತ್ತು. ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ಜಾತಿ ಗಣತಿಯನ್ನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯನವರು ತಮ್ಮ ಸೀಟನ್ನ ಭದ್ರ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರ ಸಂದೇಶ ಈಗ ಯಾರ್ಯಾರು ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದಾರೆ ಅವ್ರಿಗೆಲ್ಲರಿಗೂ ಸಿಕ್ಕು ಬಿಟ್ಟಿದೆ, ತಲುಪಿದೆ. ಈ ಸಂದರ್ಭದಲ್ಲಿ ಅವರು ಸರ್ಕಾರದ ಪರವಾಗಿ ಇರ್ತಾರ ಅಥವಾ ಸಿದ್ದರಾಮಯ್ಯನವ್ರ ಪರ ಇರ್ತಾರ? ಈಗಾಗಲೇ ಈ ಹಿಂದೆ ಸಹಿ ಎಲ್ಲ ಮಾಡಿ ನಮ್ಗೆ ಬೇಡ ಇದು ಅಂತ ಬಹಳಷ್ಟು ಜನ ಸಹಿ ಎಲ್ಲ ಮಾಡಿ ಕೊಟ್ಬಿಟ್ಟಿದ್ರು. ಈಗ ಇನ್ನೂ ಕೂಡ ಪ್ರಬಲವಾಗಿ ವಿರೋಧದ ಮಾತು ಇವತ್ತೆಲ್ಲ ಏನ್ ಕೇಳಿ ಬಂದಿಲ್ಲ ಅಲ್ವಾ? ಯಾರು ಅಷ್ಟು ಪ್ರಬಲವಾಗಿ ಬೇಡವೇ ಬೇಡ ಅಂತ ಹೇಳಿಲ್ಲ. ಮೋಸ್ಟ್ಲಿ ಸಚಿವ ಸಂಪುಟದಲ್ಲಿ ಬೇಡ ಅಂತ ಒಕ್ಕೊರಲ ನಿರ್ಧಾರ ತಗೊಳ್ತಾರೋ ಏನೋ, ಯಾರಿಗ್ ಗೊತ್ತು ಅಲ್ವಾ? ಹಾಗಾದ್ರೆ ಈ ಒಂದು ರಿಪೋರ್ಟ್ ಅಥವಾ ಈ ಒಂದು ಗಣತಿಯನ್ನ ರೆಡಿ ಮಾಡಿದಂತಹ ಕಾಂತರಾಜು, ಹಿಂದುಳಿದ ವರ್ಗಗಳ ಆಯೋಗದ ಕಾಂತರಾಜು ಅವರು ಆ ಸಂದರ್ಭದಲ್ಲಿ 2015ರಲ್ಲಿ ಅವರು ಈ ಒಂದು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವ್ರ ಜೊತೆ ಮಾತಾಡಿದ್ದಾರೆ. ಬಹಳಷ್ಟು ಪ್ರಶ್ನೆಗಳಿತ್ತು. ಏನ್ ಸರ್ ಇದು ಕೇವಲ ಕೆಲ ಜಾತಿಗಳಿಗೆ ಸೀಮಿತ ಆಗಿರೋದಾ? ಲೀಕ್ ಆಗಿರುವಂತ ಅಂಕಿ ಅಂಶಗಳು ನಿಜಾನಾ? ಇದು ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತ ತಂತ್ರಗಾರಿಕೆನಾ? ಈ ತರದ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅವರು. ಬನ್ನಿ ಕಾಂತರಾಜ್ ಅವರು ಏನ್ ಹೇಳಿದ್ದಾರೆ ಕೇಳೋಣ. ಇದನ್ನ ಜಾರಿ ತರ್ತಕ್ಕಂಥ ದೃಷ್ಟಿಯಿಂದ ಇದನ್ನ ನಾಳೆ ಪರಿಗಣಿಸ್ತಾ ಇದ್ದಾರೆ ಅಂತ ಕೇಳಿ ತುಂಬ ಸಂತೋಷ ಆಯಿತು. ಅದನ್ನು ಜಾರಿ ತರ್ತಕ್ಕಂಥದ್ದು ಸ್ವಾಗತಾರ್ಹ. 53 ಪ್ರಶ್ನೆಗಳನ್ನು ನಾವು ಕೇಳಿದ್ದೇವೆ. ಒಟ್ಟು ಜಾತಿಯನ್ನು ಸೇರಿ 54 ಪ್ರಶ್ನೆಗಳು. ಏನು ಅದರಲ್ಲಿ ಎಲ್ಲ ಬರುತ್ತೆ. ಸಾಮಾಜಿಕ ಸ್ಥಿತಿಗತಿ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಇದ್ದಾವೆ, ಆಮೇಲೆ ಉದ್ಯೋಗದ ಬಗ್ಗೆ ಇದ್ದಾವೆ, ಆಮೇಲೆ ಅವರ ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಗಳು ಕೂಡ ಇದ್ದಾವೆ. ಅದರ ಜೊತೆಗೆ ಅವ್ರ ಕುಟುಂಬಗಳಲ್ಲಿ ಎಷ್ಟು ಜಮೀನಿದೆ, ನೀರಾವರಿ ಇದೆಯಾ, ಕುಷ್ಕಿ ಇದೆಯಾ, ಮನೆ ಇದೆಯಾ, ಟಾಯ್ಲೆಟ್ ಇದೆಯಾ, ಗ್ಯಾಸ್ ಇದೆಯಾ, ಹೇಗೆ ಅವರು ಜೀವನ ಸಾಮಾಜಿಕವಾಗಿ ಎಲ್ಲಿ ಬದುಕ್ತಾ ಇದ್ದಾರೆ. ನನಗೆ ತಿಳಿದಿಟ್ಟ ಮಟ್ಟಿಗೆ ಈಗ ಬಂದಿರತಕ್ಕಂಥ ಮಾಹಿತಿ ಸರ್ಕಾರದಲ್ಲಿ ಎಲ್ಲ ಇಲಾಖೆಗಳಿಗೂ ಪ್ರಯೋಜನ ಆಗ್ತದೆ ಅಂತಕ್ಕಂಥ ಮಾಹಿತಿ ನನಗೆ ಸಿಕ್ಕಿದೆ. ಆ ಡಾಟಾ ಎಂಪೆರಿಕಲ್ ಡಾಟಾ ಸಿಕ್ಕಾಗ, ನಿಜವಾದ ಸ್ಥಿತಿಗತಿ ಇಲ್ಲದಿರ್ತಕ್ಕಂಥ ಡಾಟಾ ಸಿಕ್ಕಾಗ ಈಗ 50% ಮೀರಬಾರ್ದು ಅಂತಕ್ಕಂಥ ಒಂದು ಏನು ಗಡುವು ಇಟ್ಟಿದ್ದಾರಲ್ಲ, ಆ ಗಡುವು ದಾಟ್ಬೋದಾ ಬಿಡ್ಬೋದಾ ಅಥವಾ ಗಡುವು ಸರಿನಾ ತಪ್ಪ
ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡೋದಕ್ಕೆ ನಮಗೆ ಈ ಮಾಹಿತಿ ಬೇಕು ಅಂತ ಹೇಳ್ತಾರೆ. ನಾವು ಗ್ರಾಮಾಂತರ ಪ್ರದೇಶಗಳಲ್ಲಿ ನಾವೆಲ್ಲ ಸಮೀಕ್ಷೆ ಮಾಡೋಕ್ಕೆ ಹೋಗಿದ್ದಾಗ ಎಲ್ಲರನ್ನ ಕೇಳ್ತಾ ಇದ್ವಿ, ಏನು ರೀ ಇದನ್ನು ಮಾಡಬಾರ್ದು ಅಂತಾರೆ ಕೆಲವರು, ಇದನ್ನ ಮಾಡಬೇಕು ಅಂತಾರೆ, ನಿಮ್ಮ ಅಭಿಪ್ರಾಯ ಏನಂತ ಸಮುದಾಯಗಳನ್ನ ನಾವು ಕೇಳ್ತಾ ಇದ್ವಿ. ಮಾಡಿ ಸರ್, ನಮ್ಮ ಸ್ಥಿತಿಗತಿ ಇದೆಯೇನೋ ಗೊತ್ತಾಗಲಿ, ನಮಗೆ ಮೀಸಲಾತಿ ಸಿಗುತ್ತೋ ಇದರಿಂದ ಸೌಲಭ್ಯ ಸಿಗುತ್ತೋ ಏನೋ ಗೊತ್ತಿಲ್ಲ, ನಮ್ಮದೊಂದು ಜಾತಿ ಇದೆ ಅಂತ ಗೊತ್ತಾಗಬೇಕು, ನಮ್ಮ ಸ್ಥಿತಿಗತಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಔದ್ಯೋಗಿಕವಾಗಿ, ಸಹಜವಾಗಿ ಎಲ್ಲರೂ ಜಾತಿ ಜನಗಣತಿ ಅಂತ ಕರೀತಾರೆ, ಇದನ್ನು ನಮ್ಮ ಸಂವಿಧಾನಿಕವಾಗಿ ನಾವು ಹೇಳಬೇಕು ಅಂತ ಹೇಳಿದ್ದು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ, ಅದು ನಮಗೆ ಕಾಣದ ಕೈ ಅದು ಇದೆಲ್ಲ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ, ಗೊತ್ತೂ ಇರೋದಿಲ್ಲ. ಗೊತ್ತಾಯ್ತಾ? ನಮ್ಮ ಪ್ರಯತ್ನ ವರದಿ ತಯಾರಾಗಿದೆ ತೊಗೊಳ್ರಿ ಅಂತಕ್ಕಂಥದ್ದು ಕೇಳ್ತೀವಿ. ಅವರು ಸರ್ಕಾರದವರು ಅವ್ರು ತೀರ್ಮಾನ ಮಾಡಬೇಕು. ಸೊ ಅವರು ತೊಗೊಳ್ಳೋದಕ್ಕೆ ತೀರ್ಮಾನ ಮಾಡಿಲ್ಲದೆ ಇದ್ದರೆ ಮತ್ತು ಅದು ಹಾಗೆ ಹೋಗುತ್ತೆ, ಅಷ್ಟೇ ಆಗಲಿ. ನಮಗೆ ಇದಕ್ಕೆ ಯಾರೋ ಅಡ್ಡ ಬಂದರು ಬೇಕಾಗಿ ತೊಗೊಳ್ಳಿಲ್ಲ, ಆ ಸೋರಿಕೆ ಪ್ರಶ್ನೆ ಇಲ್ಲ. ಸೋರಿಕೆ ಅಂತ ನಾವು ನನ್ನ ಅಭಿಪ್ರಾಯದಲ್ಲಿ ಇದು ಈಗ ಅದು ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥದ್ದನ್ನು ನೋಡಿದಾಗ ಮಾತ್ರ ಸತ್ಯ ಗೊತ್ತಾಗುತ್ತೆ, ನಿಖರವಾಗಿ ಗೊತ್ತಾಗುತ್ತೆ. ಓಕೆ, ವಿಸ್ತೃತವಾಗಿ ಪ್ರತಿಯೊಂದು ಸಮುದಾಯದ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ರಾಜಕೀಯ ಹಿನ್ನೆಲೆ ಕುರಿತಾದಂಥ ಮಾಹಿತಿ ಇದೆಯಂತೆ. ಮತ್ತು ಎಷ್ಟು ಜನ ಸರ್ಕಾರಿ ನೌಕರಿಯಲ್ಲಿದ್ದಾರೆ, ಅವರ ಜೀವನ ಮಟ್ಟ ಯಾವ ರೀತಿ ಇದೆ. ಬಂದು ಪ್ರಶ್ನೆ ಎಲ್ಲ ಕೇಳಿದ್ರಪ್ಪ, ವಾಷಿಂಗ್ ಮೆಷಿನ್ ಇದೆಯಾ, ಫ್ರಿಡ್ಜ್ ಇದೆಯಾ, ಟಿವಿ ಇದೆಯಾ, ಬೈಕ್ ಇದೆಯಾ, 4 ವೀಲರ್ ಇದೆಯಾ ಅಂತ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಸಂದರ್ಭದಲ್ಲಿ. ಸೊ ಈ ತರ ಕೆಲವೊಂದು ಸಮುದಾಯದ ಬಗ್ಗೆ ಮಾಹಿತಿನೇ ಇಲ್ಲದೆ ಇರುವಂತ ಮಾಹಿತಿಗಳನ್ನೇ ಈಗ ಅವ್ರು ಹೇಳ್ತಾ ಇದ್ರು. ಮುಸಲ್ಮಾನರಲ್ಲೂ ಕೆಲವೊಂದು ಜಾತಿಗಳಿವೆ ಮತ್ತು ಪರಿಶಿಷ್ಟ ಜಾತಿಗಳಲ್ಲಿ ಈಗಲೂ ಕೂಡ ನೀವು ಗುರುತಿಸದೇ ಇರುವಂತಹ ಹಲವಾರು ಜಾತಿಗಳಿವೆ. ಅವುಗಳಿಗೆ ಯಾವುದೇ ರೀತಿಯಾದಂಥ ಸವಲತ್ತುಗಳು ಇಲ್ಲಿಯವರೆಗೆ ಹೋಗಿಲ್ಲ. ಸೊ ಮತ್ತು ಪ್ರಬಲ ವರ್ಗಗಳು ಅಂತ ನಾವೇನು ಹೇಳ್ತೀವಿ, ಆ ವರ್ಗಗಳ ಜನರು ಕೂಡ ಓಕೆ ಇನ್ನೂ ಕೂಡ ಬಹಳಷ್ಟು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಇಂತಹ ವಿಚಾರಗಳ ಮಾಹಿತಿ ಇದೆ ಅಂತ ಈಗ ಸ್ವತಃ ಕಾಂತರಾಜು ಸರ್ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಬಹಳ ದಿನದಿಂದ ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಇತ್ತು ಬೇರೆ ಬೇರೆ ಚಾನೆಲ್ಗಳಲ್ಲಿ. ಇವತ್ತು ನಮ್ಮದೇ ಚಾನೆಲ್ ಗ್ಯಾರಂಟಿ ನ್ಯೂಸಲ್ಲಿ ಮಾತಿಗೆ ಸಿಕ್ಕಿದ್ದೀರಾ. ತಮಗೆ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಧನ್ಯವಾದಗಳು. ಫುಲ್ ಟೆನ್ಷನ್ ಅಲ್ಲಿ ಇದ್ದೀರಾ, ನಾಳೆ ಏನಾಗುತ್ತೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅಂತ? ಏನಿಲ್ಲಮ್ಮ, ಅದೇನಿಲ್ಲ, ಅದು ಹೇಳಿ. ಮಾಡಿರೋದು ಇನ್ನು ಬದಲಾವಣೆ ಆಗುತ್ತಾ? ತುಂಬಾ ಕಷ್ಟಪಟ್ಟಿದ್ದೀರಾ ಸರ್ ನೀವು. ಏನು ಕಷ್ಟಪಡದೇನೆ ಅಷ್ಟು ದೊಡ್ಡ ಮಾಹಿತಿ ಸಂಗ್ರಹಣೆ ಕಾರ್ಯ ನಡೆದಿದೆಯಾ ಅಂತ? ನಾವೇನ್ ಸರ್ವಜ್ಞರಲ್ಲ, ಪ್ರಯತ್ನ ಅಂತೂ ಮಾಡಿದೀವಿ. ಹೇಳಮ್ಮ. ಪ್ರಯತ್ನ ಅಂತೂ ಮಾಡಿದ್ದೀರಾ ಸರ್. ಏನ್ ಸರ್ ಇದು ಸುಮಾರು ಒಂದು 3 ವರ್ಷ 4 ವರ್ಷ ಮಾಡಿದ್ದೀರಾ ಸರ್? ಇಲ್ಲ, ಸಮೀಕ್ಷೆ 40 ದಿನ ಆಗಿದೆ. 40 ದಿನ ಆಗಿದೆ. ಇದ್ದಿದ್ ಕೆಲಸ ಆಮೇಲೆ ಟೈಮ್ ತಗೊಂಡಿದೆ. ಹಾ 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 ಸರ್, ಈಗ ಸಮೀಕ್ಷೆ ಬಿಡುಗಡೆ ಆದ್ರೆ ಅದು ಅವೈಜ್ಞಾನಿಕ, 10 ವರ್ಷ ಆಗೋಯ್ತು, ಈಗ ಜನಸಂಖ್ಯೆ ತುಂಬಾ ಬೆಳೆದಿದೆ, ಅದು ಹೆಂಗೆ ಜಸ್ಟಿಫಿಕೇಶನ್ ಕೊಡ್ತಾರೆ? ಈ ಥರದ ಕೆಲವೊಂದು ಪ್ರಶ್ನೆಗಳಿದೆ ಸರ್. ಬಟ್ ಆಗಿದೆ ಅಲ್ಲ ಸರ್, 2018 ಅಂದರೆ ಒಂದು 6-7 ವರ್ಷದ ಮೇಲೆ ಆಯ್ತಲ್ಲ ಸರ್? ಅಲ್ಲ, ಆಗಿದೆಯಮ್ಮ, ಸಮೀಕ್ಷೆ ಆಗಿದೆ. ಅಲ್ಲ, ಇದಕ್ಕೆ ಏನಾಗುತ್ತೆ ಅದೇ, ಈಗ ಎಲ್ಲಾನು ಸಮೀಕ್ಷೆಗಳನ್ನ ಅವಾಗವಾಗೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕಷ್ಟದ ಕೆಲಸಗಳಿವು. ಇದು ಈಗ ಹಿಂದೆ ಆಗಿದೆ, ಕೆಲವೆಲ್ಲ ಆಯೋಗಗಳಲ್ಲಿ ಆಗಿದೆ, ಕಾರಣಾಂತರದಿಂದ ಲೇಟ್ ಇದ್ದಾಗ ತಗೊಂಡಿದ್ದಾರೆ ಕೂಡ. ಅದಕ್ಕೇನು ಸರ್ ಅಂದ್ರೆ ಪರ್ಸೆಂಟೇಜ್ ಅಷ್ಟೇ ಇರುತ್ತೆ ಅಂತ ಅಂತೀರಾ? ಅಂದ್ರೆ ತುಂಬಾ ಹೆಚ್ಚು ಕಡಿಮೆ ಆಗ್ಲಿಕ್ಕಿಲ್ಲ ಅಂತೀರಾ? ಇಲ್ಲಮ್ಮ, ಈಗ 1980ರಲ್ಲಿ ಮಂಡಲ್ ಕಮಿಷನ್ ವರದಿ ಕೊಟ್ರು. ಅದನ್ನ VP ಸಿಂಗ್ ಅವ್ರು ಬಂದಾಗ 1992ರಲ್ಲಿ ಜಾರಿಗೆ ಕೊಟ್ರು. 12 ವರ್ಷಗಳಾಗಿತ್ತು. ಅದಕ್ಕೆ ಇದು ಆಮೇಲೆ ಇದು ಸರ್ಕಾರದವ್ರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಅವತ್ತು ಅಷ್ಟಿದ್ರೆ ಇವತ್ತು ಎಷ್ಟಿರ್ಬೋದು ಅಂತ ಅದಕ್ಕೆ ಪ್ರೊಜೆಕ್ಷನ್ ಅಂತಾರೆ. ಅಲ್ಲ ಸರ್, ನೀವು ಈಗ BP ಮಂಡಲ್ ಆ ವರದಿಯನ್ನ ನೀವು ಪ್ರಸ್ತಾಪ ಮಾಡಿರೋದ್ರಿಂದ ಸರ್, ಏನ್ ಸರ್ ಎಷ್ಟು ಅವ್ರನ್ನ ಗೋಳು ಇಟ್ಕೊಂಡ್ರು, VP ಸಿಂಗ್ ಅವರನ್ನ ಯಾವ ರೀತಿ ರಾಜಕೀಯ ಬಲಿಪಶು ಮಾಡಿದ್ರು, ಅಂಥದ್ದೇ ಪರಿಸ್ಥಿತಿ ಏನಾದರೂ ಈಗಿನ ರಾಜಕೀಯ ನಾಯಕನಿಗೆ ನಿರ್ಮಾಣ ಆಗುತ್ತಾ ಅಂತಲೂ ಚರ್ಚೆ ನಡೀತಾ ಇದೆ ಸರ್. ಅಲ್ಲಲ್ಲ, ಆಯ್ತಮ್ಮ, ಈಗ ಚರ್ಚೆ ಏನಾರಾಗಲ್ಲ, ಸುಮ್ನೆ ನಿಮಗೆ ಉದಾಹರಣೆ ಕೊಟ್ಟೆ ಹಿಂಗೆಲ್ಲ ಆಗಿದೆ ಅಂತ. ಸರ್, ಈ ಜಾತಿ ಗಣತಿ ವರದಿ ಬಗ್ಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಸರ್? ಅಲ್ಲಲ್ಲ, ಈಗ ಈ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಅಲ್ಲಿದೆ, ಕೊಟ್ಟಿದೀವಿ. ಅದೀಗ ಅವ್ರ ಅಭಿಪ್ರಾಯಗಳು ಹೇಳ್ಕೊಳ್ಳೋದ್ರಲ್ಲಿ ಏನ್ ತಪ್ಪಿರಲ್ಲ.
ಅವರವರು ಪ್ರಜಾಪ್ರಭುತ್ವದಲ್ಲಿ ಯಾರಾದ್ರೂ ಅವ್ರ ಅಭಿಪ್ರಾಯಗಳು ಹೇಳ್ಬಹುದು. ಬಟ್ ನಮ್ ಕೆಲಸ ನಾವು ಮಾಡಿದ್ದೇವೆ. ಅಲ್ಲಿ ಏನಿದೆಯಾ ಅಂಕಿಅಂಶಗಳು ಸಮೀಕ್ಷೆ ಪ್ರಕಾರ ಬಂದಿದೆಯಮ್ಮ. ಸರ್, ಇದು ಸಿದ್ದರಾಮಯ್ಯನವರ ಮೈಂದ ಮಾತ್ರ ಜಾರಿಗೆ ತರಕ್ಕೆ ಸಾಧ್ಯ, ಬೇರೆ ಯಾರಿಂದಲೂ ಜಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಪದೇ ಪದೇ ಹಲವಾರು ನಾಯಕರುಗಳು ಮಾತಾಡ್ತಾ ಇದ್ದಾರೆ ಸರ್. ತಮಗೂ ಹಂಗೆ ಅನ್ಸುತ್ತಾ? ಅಲ್ಲ, ಈಗ ಸಿದ್ದರಾಮಯ್ಯನವರು ಇದು ಮಾಡ್ತಾರಂತಕ್ಕಂಥ ವಿಶ್ವಾಸ ನನಗಿದೆ. ಯಾಕೆಂತ ಹೇಳಿದ್ರೆ ಅವರೇ ತಾನೇ ಇದಕ್ಕೆ ಕೈ ಹಾಕಿದ್ದು. ದೇಶದಲ್ಲಿ 1931 ನಂತರ ಯಾರು ಇಂತ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯ ಸರ್ಕಾರದಲ್ಲಾಗಲಿ ಪ್ರಯತ್ನ ಮಾಡಿರ್ಲಿಲ್ಲ. ಅವರಿಗೆ ಇದು ನನಗನ್ನಿಸ್ತದೆ ಸಂಪೂರ್ಣವಾಗಿ ಅವ್ರಿಗೆ ಯಾವತ್ತು ಬದ್ಧತೆ ಇದೆ. ಅದನ್ನ ಅವ್ರು ಆ ಬದ್ಧತೆಯಿಂದನೇ ಕಾರ್ಯಕ್ರಮ ಹಾಕೊಂಡ್ರು ಅದನ್ನ ಜಾರಿಗೆ ತರ್ತಾರಂತ ನನಗೆ. ಸರ್, ಈ ಒಂದು ಜಾತಿ ಗಣತಿಯಲ್ಲಿ ರಾಜ್ಯದ 7 ಕೋಟಿ ಜನರ ಮಾಹಿತಿ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಸರ್, ಸಿದ್ದರಾಮಯ್ಯನವರು ಭಾಳ ಟೈಮ್ ತಗೊಳ್ಳಿಲ್ವಾ ಇದನ್ನು? 2018ರಿಂದ ಅಂದರೆ ತುಂಬ ಟೈಮ್ ಆಯ್ತಲ್ಲ ಸರ್. ಹೋದ ವರ್ಷವೂ ಆಗುತ್ತೆ 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 ಅಂತಲೂ ಮಾತು ಬಂತು, ಆಮೇಲೆ ಮತ್ತೆ ಹಿಂದೇಟು ಹಾಕಿದ್ರು. ಈಗಲೂ ವಿರೋಧ ಇದೆ ಅವರಿಗೆ ಸರ್. ಸರ್ಕಾರದವ್ರಿಗೆ ಗೊತ್ತಿರುತ್ತದು, ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಜಾರಿ ಕೊಡ್ತಾರೆ ಅಂತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ. ಸರ್, ನನಗೊಂದು ಪ್ರಶ್ನೆ ಸರ್. ಈ ಒಂದು ಜಾತಿ ಗಣತಿ ಅಥವಾ ಇದನ್ನ ತಾವೇನು ಹೇಳ್ತೀರಿ, ಇದು ಜಾತಿ ಗಣತಿ ಅಂತಂದರೆ ಅದೊಂಥರ ಅದು ಕೇವಲ ಜಾತಿಗಳಿಗೆ ಸೀಮಿತ ಆಗುತ್ತೆ. ಬಟ್ ಇರಲಿ ಸರ್, ಈ ಒಳ ಮೀಸಲಾತಿಗೂ ಕೂಡ ಇದು ಒಂದು ದಿಕ್ಸೂಚಿ ಆಗಬಹುದಾ ಸರ್? ಅಲ್ಲ, ಮಾಹಿತಿ ಇದೆ. ಈಗ ಒಳ ಮೀಸಲಾತಿ ಪರಿಶಿಷ್ಟ ಜಾತಿ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದಾರೆ. ಆ ಪರಿಶಿಷ್ಟ ಜಾತಿ ಕೂಡ ಇದರಲ್ಲಿ ಸೇರ್ಕೊಂಡಿದೆ. ಯಾಕೆಂತ ಹೇಳಿದ್ರೆ ಇದು ಈ ನಮ್ಮ ಈ ಸಮೀಕ್ಷೆ ಮಾಡಿರ್ತಕ್ಕಂಥದ್ದು ಯಾವ ಸಮುದಾಯ ಅಥವಾ ಕೆಲವು ಜಾತಿಗಳಿಗೆ ಮಾತ್ರ ಆಗಿಲ್ಲ. ಇದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ಮನೆಗಳನ್ನು ಭೇಟಿ. ಸರ್ ಇದೀರಾ ಸರ್ ಲೈನಲ್ಲಿ? ಓಕೆ, ಸಂಪರ್ಕ ಕಡಿತಗೊಂಡಿದೆ ಅಂತ ಅನ್ಸುತ್ತೆ. ಕಾಂತರಾಜು ಸರ್ ಅವರ ತುಂಬಾ ಕಾನ್ಫಿಡೆನ್ಸ್ ಇಲ್ಲ ಅವ್ರ ವಾಯ್ಸಲ್ಲಿ ಅಲ್ವಾ? ಸೊ ಏನಾಗುತ್ತೇನೋ ಅಂತ ಅವ್ರಿಗೂ ಒಂದ್ ಸ್ವಲ್ಪ ಡೌಟ್ ಇದ್ದಂಗೆ ಇದೆ. ಬಟ್ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಅಷ್ಟೇ. ಬಟ್ ಒಳ ಮೀಸಲಾತಿ ವಿಚಾರ ಈಗ ತುಂಬಾ ಚರ್ಚೆಯಲ್ಲಿ ಇದೆ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಈಗ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಗೆ ಗೊತ್ತಿದೆ, ವಿಧಾನಸೌಧಕ್ಕೆ ಮುತ್ತಿಗೆ ಕೂಡ ಹಾಕಕ್ ಹೋಗಿದ್ರು. ಇಂತಹ ಸಂದರ್ಭದಲ್ಲಿ ಒಳ ಮೀಸಲಾತಿ ಮತ್ತು ಮಹಿಳಾ ಮೀಸಲಾತಿಗೆ ಕುರಿತಂತೆ ಯೋಚನೆ ಮಾಡೋದಕ್ಕೆ ಈ ಜಾತಿ ಗಣತಿ ತುಂಬಾ ಸಹಕಾರಿ ಅಂತ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಈಗಾಗಲೇ ಪ್ರೆಷರ್ ಇದೆ, ಒಳ ಮೀಸಲಾತಿಯನ್ನ ತಾವು ಮಾಡಲೇಬೇಕು ಅಂತ. ಆ ಇಚ್ಛಾಶಕ್ತಿಯನ್ನ ನೀವು ಪ್ರದರ್ಶನ ಮಾಡಲೇಬೇಕು ಅಂತ ಇವರು ಯಾರು ನನ್ನ ಪರ ಇದ್ದಾರೆ ಅಂತ ಹೇಳ್ತಾರಲ್ಲ, ಆ ಸಮುದಾಯ ಇವರ ಹಿಂದೆ ಬಿದ್ದಿದೆ. ಒಳ ಮೀಸಲಾತಿಗೆ ಇವರು ಈಗ ಬದ್ಧತೆಯನ್ನ ಪ್ರದರ್ಶನ ಮಾಡಬೇಕು. ತೆಲಂಗಾಣ ಸರ್ಕಾರ ಈಗಾಗಲೇ ಆ ಒಂದು ಬದ್ಧತೆಯನ್ನ ಪ್ರದರ್ಶನ ಮಾಡಿದೆ. ಒಳ ಮೀಸಲಾತಿ ಅನುಷ್ಠಾನಕ್ಕೆ ಕ್ರಮ ತೆಗೆದುಕೊಳ್ಳುವಂತ ವಿಚಾರದಲ್ಲಿ ಅಲ್ಲಿನ ಸರ್ಕಾರ ಈಗ ಒಂದು ಸುಪ್ರೀಂ ಕೋರ್ಟ್ ತೀರ್ಪನ್ನ ಅಧ್ಯಯನ ಮಾಡೋದಕ್ಕೆ ಅಥವಾ ಶಿಫಾರಸು ಮಾಡೋದಕ್ಕೆ ಸಂಪುಟದ ಒಂದು ಉಪಸಮಿತಿ ರಚನೆ ಮಾಡಿದೆ. ಅಟ್ಲೀಸ್ಟ್ ಅದನ್ನಾದ್ರೂ ಮಾಡೋದಕ್ಕೆ ಇವರಿಗೆ ಈ ಜಾತಿ ಗಣತಿ ಸಹಕಾರಿ ಆಗಬಹುದು. ಸಿದ್ದರಾಮಯ್ಯನವರು ಇಚ್ಛಾಶಕ್ತಿಯನ್ನ ಗವರ್ನರು ಓಕೆನು. ಸೊ ಈಗ ತೆಲಂಗಾಣದನ್ನೇ ಇವರು ಮಾದರಿಯಾಗಿ ಇಟ್ಕೊಳ್ಳೋದಾದ್ರೆ ಒಳ ಮೀಸಲಾತಿ ವಿಚಾರದಲ್ಲಿ ಹೆಲ್ಪ್ ಆಗುತ್ತೆ ಅಂತೆ ಇದು ಜಾತಿ ಗಣತಿ. ನೋಡೋಣ ನಾಳೆ ಏನ್ ಮಾಡ್ತಾರೆ ಅಂತ. ಅವ್ರಿಗೆ ಒಂಥರ ಅದೇ ಅತ್ತ ದರಿ ಇತ್ತ ಪುಲಿ, ಏನು ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ನಾಳೆ ಗೊತ್ತಾಗುತ್ತೆ. ಮಾಡಿದ್ರೂ ವಿರೋಧ, ಮಾಡದಿದ್ರೂ ವಿರೋಧ.